ಈ ಗರನೆ ಗರ ಗರನೆ ನಿನ್ನ ನೋಡಿ ತರುಣಿ ಅದು ಕೂಡ ಹಿಂದೊಳ್ವೆ. ನನ್ನ ನೀನು ಗೆಲ್ಲಲಾರೆ ಅದು ಕೂಡ ಹಿಂದೊಳ್ವೆ. ಈಗ ತೆಲುಗಿನಲ್ಲಿ ಒಂದು ಹಾಡಿದೆಯಪ್ಪ, ಮಳ್ಳಿ ಮಳ್ಳಿ ರಾಣೆ ರೋಜು ಅಂತ ಬರುತ್ತೆ. ಹೃದಯವೇ ನಿನ್ನ ಹೆಸರಿಗೆ ಯಾಕೆ ಮಾಡಬಾರ್ದು? ನಾ ಕಂಡೆ ನಿನ್ನ ಮಧುರ ಮಧುರಗಳಿಗೆಯಲ್ಲಿ ಅದು ಅಭೇರಿನೇ. ಕರ್ನಾಟಕದ ಇತಿಹಾಸದಲ್ಲಿ ಅದಕ್ಕೂ ಅಭೇರಿ ಸರಿ ಹೋಗುತ್ತೆ. ರಾಗಗಳ ಹೆಸರು ಬೇರೆ, ಭಾವನೆಗಳು ಬೇರೆ, ಸಂಗೀತ ಯಾವತ್ತೂ ಒಂದೇ. ಹಾಗಾಗಿ ಕೆಲವು ಸರಿ ಏನಾಗುತ್ತೆ ಗೊತ್ತಾ, ಒಂದು ಹಾಡು ಆ ಸಿನಿಮಾಗೆ ಅಂತ ಇರೋದೇ ಇಲ್ಲ, ಇನ್ನೊಂದು ಸಿನಿಮಾಗೆ ಅದನ್ನು ಸೇರಿಸ್ಬಿಡ್ತಾರೆ. ಬಹುಶಃ ಬ್ರಹ್ಮಚಾರಿ ಅಂತ ಒಂದು ಹಿಂದಿ ಸಿನಿಮಾ ಬಂದಿತ್ತು, ಭಾಳ ಚೆನ್ನಾಗಿದೆ ಅದು. ದಿಲ್ ಕೆ ಝರೋಖೆ ಮೇ ತುಜ್ಕೋ ಭಿ ಟಾಕರ್ ಅಂತ ಹಾಡುಗಳಿದೆ. ಒಂದು ಹಾಡು ಜಬ್ ಪ್ಯಾರ್ ಕಿಸಿ ಸೆ ಹೋತಾ ಹೈ ಅನ್ನೋ ಸಿನಿಮಾದಲ್ಲಿ ಸೇರಿಸಿದ್ದು. ದೇವಾನಂದ ಬೇಡ ಅಂದ್ಬಿಡ್ತಾರೆ. ಒಂದು ಹಾಗೆ ಎಷ್ಟೋ ಆಗಿದೆ. ಒಂದು ದೇವಾನಂದ ಅವ್ರು ರಿಜೆಕ್ಟ್ ಮಾಡಿದ ಒಂದು ಹಾಡು ಬ್ರಹ್ಮಚಾರಿಗೆ ಬಂದು ಸೇರ್ಕೊಳುತ್ತೆ. ಯಾವುದು ಗೊತ್ತಾ? ಆಜ್ ಕಲ್ ತೆರೆ ಮೇರೆ ಪ್ಯಾರ್ ಮೇ ಚರ್ಚೆ ಹೇ ಜಬ್ಬಾನ್ ಪರ್. ಅದು ಆ್ಯಕ್ಚುಲಿ ಬ್ರಹ್ಮಚಾರಿ ಸಿನಿಮಾದ್ದಲ್ಲ. ಆಮೇಲೆ ಉಯ್ಯಾಲೆ ಆಡೋಣ ಬನ್ನಿರೋ ಉಲ್ಲಾಸದ ಉಯ್ಯಾಲೆ ತೂಗಿರೋ ಧರಣಿ ಮಂಡಲ ಮಧ್ಯದೊಳಗೆ ಮಾನಸ ಸರೋವರ ಬರೆದಿದ್ದು. ಆಮೇಲೆ ಕಾಮನ್ ಸೆನ್ಸ್ ಎಷ್ಟಿತ್ತು ಆಗಿನ ಕಾಲದವರಿಗೆ. ಹರಿ ಅಂದರೆ ಏನಂತೀರ ನೀವು? ವಿಷ್ಣು ಅಂತೀರ. ವಿಜಯ ನರಸಿಂಹ ಬರೀತಾರೆ, ಸುರಲೋಕದಿಂದ ಹರಿಪಾದ ತೊರೆದು. ಹರಿ ಅಂದರೆ ಅಲ್ಲಿ ಇಂದ್ರ. ಹಾಗಾಗಿ ಇದನ್ನು ನಾವು ತಿಳ್ಕೊಳ್ಬೇಕು, ಗೊತ್ತಾಯ್ತು? ಆಮೇಲೆ ನಾ ವಿಜಯ ನರಸಿಂಹ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ಈ ಕಾರ್ಯಕ್ರಮದ ಮೂಲಕ. ಗೆಜ್ಜೆ ಪೂಜೆ ಎಲ್ರಿಗೂ ಗೊತ್ತು, ಭಾಳ ಪ್ರಸಿದ್ಧವಾದ ಸಿನಿಮಾ. ಲೀಲಾವತಿಯವರ ಆ್ಯಕ್ಟಿಂಗೇ ನಂಗೆ ತುಂಬ ಇಷ್ಟ. ಶಿವರಾಮಣ್ಣಂಗೆ ಹೇಳಿದ್ದೆ ನಾನು, ಶಿವರಾಮಣ್ಣ ಲೀಲಾವತಿಯವರ ಆ್ಯಕ್ಟಿಂಗ್ ಅಯ್ಯೋ ಪುಟ್ಟಣ್ಣನೇ ಮೆಚ್ಕೊಂಡ್ಬಿಟ್ಟಿದ್ರು. ಎಲ್ಲರೂ ನುಂಗಾಕ್ಬಿಟ್ರಲ್ಲ ಲೀಲಮ್ಮ ಅಂತ ಮೆಚ್ಕೊಂಡಿದ್ರು ಅಂತ ನನಗೆ ಇವತ್ತಿಗೂ ಕಾಡುತ್ತೆ. ಪ್ರೇಕ್ಷಕರಲ್ಲಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಮಗುವೇ ನಿನ್ನ ಹೂನಗೆ ಅಂತ ಒಂದು ಹಾಡಿದೆ, ಭಾಳ ಅದ್ಭುತವಾದ ಹಾಡು ಅದರಲ್ಲಿ. ಅದರಲ್ಲಿ ಲೀಲಾವತಿಯವರು ಜಾನಕಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಾಲ್ವರಂತೆ ನಾಣ್ಯವಾದ ನಾರಿ ನೀನು ಎನಿಸುವೆ ಅಂತ ಬರೀತಾರೆ. ತನ್ನ ಮಗು ಮುಂದೆ ಬೆಲೆ ಬಾಳಲಿ ಅಂತ ಅವ್ರು ಹೇಳೋದು. ನಾಲ್ವರಂತೆ ನಾಣ್ಯವಾದ ನಾರಿ ನೀನು ಎನಿಸುವೆ, ನಿಂಗೊಂದು ಬೆಲೆ ಬರಲಿ ಅಂತ. ಆದರೆ ವಾಸ್ತವದಲ್ಲಿ ಅವಳು ಬೆಲೆಗೆ ಬಾಳುವ ಹೆಣ್ಣಾಗ್ತಾಳೆ. ಸೂಕ್ಷ್ಮ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ. ಬೆಲೆ ಬಾಳಲಿ ನನ್ನ ಮಗಳು ಅಂತ ಹೇಳೋದದು. ನಾಲ್ವರಂತೆ ನಾಣ್ಯವಾದ ನಾರಿ ನೀನು ಎನಿಸುವೆ ಅಂದರೆ ನಿಮಗೂ 4 ಜನದಲ್ಲಿ ಒಂದು ಬೆಲೆ ಸಿಗಲಿ ಅಂತ. ಅದರ ಮುಂದೆ ಚಂದ್ರ ಬೆಲೆಗೆ ಬಾಳುವ ಹೆಣ್ಣಾಗ್ತಾಳೆ. ಆವಾಗಲೂ ಇದು ಸೂಟ್ ಆಗುತ್ತೆ. ನಾಲ್ವರಂತೆ ನಾಣ್ಯವಾದ ನಾರಿ ನೀನು, ಒಂದು ನಾಣ್ಯ ಆಗ್ಬಿಡ್ತಾಳಷ್ಟೇ ಅಂತ. ಎಷ್ಟೋ ತಮಾಷೆ ಹಾಡುಗಳನ್ನು ನಾವು ತಮಾಷೆ ಹಾಡುಗಳು ಅಂತ ಬಿಟ್ಬಿಡ್ತೀವಿ. ತಮಿಳಿನಲ್ಲಿ ಭಾಳ ಅಣ್ಣಯ್ಯ ಅಂತ ಒಂದು ಸಿನಿಮಾ ಬಂದಿತ್ತು 62ಅಲ್ಲಿ. ಒಬ್ಬ ಕಮಿಡಿಯನ್ ಇದ್ದಾರೆ ಚಂದ್ರಬಾಬು ಅಂತ ಅವರೇ ಹಾಡಿರೋದು, ಅವರೇ ಅಭಿನಯಿಸಿರೋದು. ತಮಿಳಿನಲ್ಲಿ ಅದರ ಅರ್ಥನೂ ಹೇಳ್ತೀನಿ ನಿಮಗೆ. ಬುದ್ಧಿಯುಳ್ಳ ಮನಿದರಲ್ಲ ವೆಟ್ರಿ ಕಾಣ್ಬದಿಲ್ಲೈ, ವೆಟ್ರಿ ಬೆಟ್ರ ಮನಿದರಲ್ಲ ಬುದ್ಧಿಶಾಲಿ ಇಲ್ಲೈ, ಪಣವಿರಪ ಮನಿದರಲ್ಲ ಪಣವಿರಪ ಮನಿದರ್ಕೆಲ್ಲ ಮನವಿರುಪದಿಲ್ಲೈ, ಮನವಿರಪ ಮನಿದರ್ಕೆಲ್ಲ ಪಣವಿರುಪದಿಲ್ಲೈ ಅಂತ ಹಾಡು. ಕಣ್ಣದಾಸನ್ ಬರೆದಿದ್ದ ಹಾಡೋದು. ತಮಾಷೆಯಾಗಿ ತೋರಿಸ್ಬಿಟ್ಟಿದ್ದಾರೆ. ಕಾಮಿಡಿ, ಅವ್ರು ಕೂತಿದ್ದಾಗ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು. ವಾಸ್ತವದಲ್ಲ ಅದಲ್ಲ ಅದು. ಅರ್ಥ ಏನು ಗೊತ್ತಾ? ಬುದ್ಧಿ ಇರೋ ಮನುಷ್ಯರೆಲ್ಲ ಯಶಸ್ಸು ಕಾಣಿಸಲ್ಲ, ಯಶಸ್ಸು ಗಳಿಸೋದಿಲ್ಲ. ಬುದ್ಧಿವಂತರು, ಭಾಳ ಚತುರರು, ಅವ್ರಿಗೆಲ್ಲ ಯಶಸ್ಸು ಸಿಗಲ್ಲ. ಯಶಸ್ಸು ಸಿಕ್ಕದವರೆಲ್ಲ ಏನು ಬುದ್ಧಿವಂತರಲ್ಲ. ಹಣ ಇದ್ದವ್ರಿಗೆಲ್ಲ ಮನಸ್ಸಿರಲ್ಲ, ಮನಸ್ಸಿದ್ದವ್ರಿಗೆಲ್ಲ ಹಣ ಇರಲ್ಲ ಅಂತ. ಬಟ್ ಇದನ್ನು ಲೈಟಾಗಿ ಹೇಳಿರೋದು. ಆಮೇಲೆ ನಿಮ್ಗೆ ಇನ್ನೊಂದು ನೆನಪಿರಲಿ, ಇದೇ ಕಣ್ಣದಾಸನ್, ವಿಶ್ವನಾಥನ್ ರಾಮಮೂರ್ತಿ ಬಹಳ ಆತ್ಮೀಯ ಸ್ನೇಹಿತರು. ಅವ್ರವ್ರು ಬರ್ಕೊಂಡಿದ್ದ ಹಾಡು ಗೊತ್ತಾ ಅದು? ತಮಿಳಿನಲ್ಲಿ ಅದು ಲವ್ ಸಾಂಗ್ ಆಗೋಯ್ತು. ಸರೋಜಾದೇವಿ ಮತ್ತು ಶಿವಾಜಿ ಗಣೇಶನ್ ಅವ್ರು ಪಾಲಂ ಪಳಮಂ ಹಾಡಾಗಿ ಬಳಸ್ಕೊಂಬಿಟ್ರು ಅದನ್ನು. ವಾಸ್ತವದಲ್ಲಿ ಅವರಿಬ್ಬರು ಬರ್ಕೊಂಡಿದ್ದು. ಕಣ್ಣದಾಸನ್, MS ವಿಶ್ವನಾಥನ್ ರಾಮಮೂರ್ತಿ ಈ ಜೋಡಿ ಇದೆಯಲ್ಲ, ನಮ್ಮ ಉದಯಶಂಕರರು ರಾಜನ್ ನಾಗೇಂದ್ರ ಜೋಡಿ ಇದ್ದಾಗೆ. ಕಣ್ಣದಾಸನ್ನು ಬರೆದ ಹಾಡು ತಮ್ಮಿಬ್ಬರು ಗೆಳತನ, 3 ಜನದ ಗೆಳತನ, ವಿಶ್ವನಾಥನ್ ಅವ್ರದ್ದು, ರಾಮಮೂರ್ತಿ ಅವ್ರದ್ದು ಮತ್ತು ತಮ್ಮದು ಅಂತ. ಕಣ್ಣದಾಸನ್ ಬರ್ಕೊಂಡಿದ್ದ ಹಾಡು ಯಾವುದು ಗೊತ್ತಾ? ನಾನ್ ಪೇಸ ನಿನೈಪದಲ್ಲ ನೀ ಪೇಸ ವೇಂಡುಂ. ಇವತ್ತಿಗೂ ಸೂಪರ್ ಇಷ್ಟ ಹಾಡೋದು. ನಾ ಪೇಸ ನಿನೈಪದಲ್ಲ ನಾ ಪೇಸ ನೆನೈಪದಲ್ಲ ನೀ ಪೇಸ ವೇಂಡುಂ ಅಂದರೆ ಅವರು 3 ಜನದ ಸ್ನೇಹಕ್ಕೆ ಬರ್ಕೊಂಡಿದ್ದ ಹಾಡು. ಹಾಗೆ ಗಮನಿಸ್ತಾ ಹೋಗಬೇಕು. ನಮ್ಮಲ್ಲಿ ಎಷ್ಟೆಷ್ಟೋ ಹಾಡುಗಳನ್ನು ಬೇರೆ ಬೇರೆ ಸಂಗೀತ ನಿರ್ದೇಶಕರು ಬೊಂಬಾಟಾಗಿ ಮಾಡಿದ್ದಾರೆ. ಒಂದೊಂದೇ ರಾಗ ಇಟ್ಕೊಂಡು ಬೇರೆ ಬೇರೆ ಸಂಗೀತ ನಿರ್ದೇಶಕರು ಮಾಡಿರೋದು ಇದೆ. ಶಂಕರಾಭರಣಂ ಅಂತ ಒಂದು ರಾಗ ಇದೆ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ, ಅದು ಇದೆ. ಬಟ್ ನನಗೆ ಯೇಸುದಾಸ್ ಮಾಡಿರೋವಂಥದ್ದು ಸತ್ಯಂ ಇದ್ದಾರಲ್ಲ, ನಮ್ಮ ಕನ್ನಡದ ಸತ್ಯಂ, ಕನ್ನಡದಲ್ಲಿ ಮೊದಲು ಬಳಸಿದ್ರು ಇದನ್ನು. ಏನಂತ ಗಾಂಧಿನಗರ ಅಂತ ಸಿನಿಮಾ ಬಂತು, ಅಣ್ಣಾವ್ರದ್ದೇ. ಅದರಲ್ಲಿ
ಇದು ಭಾಳ ವಿಶೇಷವಾದ ಹಾಡು. ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆನೂ ಅದರಲ್ಲೇ ಇರೋದು. ಬಟ್ ನಂಗೆ ಅದಕ್ಕಿಂತ ವಿಶೇಷ ಅನಿಸೋದು ಕಾಣದ ಊರಲ್ಲಿ ನೀ ಕುಳಿತಿರುವೆ. ಇದೇ ಸಂಗೀತ ನಿರ್ದೇಶಕ ಏನು ಮಾಡಿದ್ರು, ತೆಲುಗಿನಲ್ಲಿ ಸ್ವಯಂವರ ಅಂತ ಬಂದಾಗ ಶೋಭನ್ ಬಾಬು ಅವರಿಗೆ ಯೇಸುದಾಸ್ ಕೈಲಿ ಹಾಡಿಸಿದ್ರು, ಗಾಳಿ ವಾನಲೋ ವಾನ. ಇಲ್ಲೋ ಸೇಮ್ ಅದೇನೆ, ಗೊತ್ತಾಯ್ತಾ? ಹಾಗೆ ನಾವು ಒಂದೊಂದು ಟ್ಯೂನ್ ಅವ್ರವ್ರ ಸ್ವಾತಂತ್ರ್ಯ ಅದು. ಆಮೇಲೆ ಈ ಸುಂದರ ಚಂದಿರನಿಂದ ಹಾಡಿದೆ, ಸತ್ಯಂ ಮಾಡಿದ್ದದು. ಈ ಸುಂದರ ಚಂದಿರನಿಂದ, ಅದನ್ನೇ ಹೊಸ ಬಾಳಿಗೆ ನೀ ಜೊತೆಯಾದೆ. ಬೇರೆ ಸಂಗೀತ ನಿರ್ದೇಶಕರು. ಈಗ ತೆಲುಗಿನಲ್ಲಿ ಒಂದು ಹಾಡಿದೆಯಪ್ಪ, ಮಳ್ಳಿ ಮಳ್ಳಿ ರಾಣೆ ರೋಜು ಅಂತ ಬರುತ್ತೆ, ಹೃದಯವೇ ನಿನ್ನ ಹೆಸರಿಗೆ. ಯಾಕೆ ಮಾಡಬಾರ್ದು? ಟ್ಯೂನ್ ಇದೆ ಇಲ್ಲ ಅದು. ಟ್ಯೂನ್ ಒಂದೇ ಇದ್ದರೆ ಹಿಂದೋಳನ ಇಟ್ಕೊಂಡು ಇಳೆಯರಾಜ ಎಷ್ಟೆಷ್ಟು ಮಾಡಿದಾರೋ. ನಾ ತೇಡು ಸೇವಂತಿ ಪೂವಿದು ಅಂತ ಮಾಡ್ತಾರೆ. ಅದೇ ಹಿಂದೋಳನ ಇಟ್ಕೊಂಡು ಕನ್ನಡ ಈ ಗರನೆ ಗರ ಗರನೆ ನಿನ್ನ ನೋಡಿ ತರುಣಿ, ಅದು ಕೂಡ ಹಿಂದೋಳಿವೆ. ನನ್ನ ನೀನು ಗೆಲ್ಲಲಾರೆ, ಅದು ಕೂಡ ಹಿಂದೋಳಿವೆ. ಹಾಗಾಗಿ ನಾವು ಬಳಸುವ ಕ್ರಮ ಇದೆಯಲ್ಲ, ಬೇರೆ ಬೇರೆ ವೆರೈಟಿನಲ್ಲಿ ಬಳಸ್ತೀರಿ. ಕನ್ನಡಮ್ಮನ ದೇವಾಲಯ ಶಿವರಂಜನಿ ಅದು. ಆಮೇಲೆ ಹೇಳ್ತೀವಲ್ಲ ಶೋಕಗೀತೆ, ಬಂದೆಯ ಬಾಳಿನ ಬೆಳಕಾಗಿ ಪಕ್ಕಾ ಶಿವರಂಜನಿ ಅದು. ಒಂದೇ ಮೋಹನ ಇಟ್ಕೊಂಡು ಯಾವುದದು ಪ್ರೇಮವಿದೆ ಮನದೇ, ಅದು ಮೋಹನನೇ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಅದು ಅದೇನೆ. ನಮ್ಮಿ ಬಾಳೆ ರಸಮಯ ಕಾವ್ಯ, ಇವೆಲ್ಲವೂ ಬೇರೆ ಬೇರೆ ಸಂಗೀತ ನಿರ್ದೇಶಕರು ಮಾಡಿದ್ರು. ರಂಗರಾವು ನಮ್ಮಿ ಬಾಳೆ ಅದು ಮಾಡಿದರು. ಪ್ರೇಮವಿದೆ ಮನದೇ ಜಿ ಕೆ ವೆಂಕಟೇಶ್ ಮಾಡಿದರು, ಮೋಹನನೇ. ಹಾಗಾಗಿ ಬೇರೆ ಬೇರೆ. ಆಮೇಲೆ ಇನ್ನೊಂದು ವಿಶೇಷ ಅಂದ್ಕೊಳ್ತೀವಿ, ಸಂಗೀತವನ್ನು ನಾವು ವೆಸ್ಟರ್ನು ಸದರನ್ನು ಅಂತ ಸಪ್ರೇಟ್ ಮಾಡೋ ತಪ್ಪು. ಇದೇ ಭೀಮ್ ಪಲಾಸನ್ನೇ ವೆಸ್ಟರ್ನಲ್ಲಿ ಬ್ಲೂ ಸ್ಕ್ಯಾಟಿಂಗ್ ಅಂತಾರೆ. ಹರಿಕಾಂಬೋಜಿ ಅಂತ ಒಂದು ರಾಗ ಇದೆ, ಅದನ್ನೇ ಮಿಕ್ಸೋಲಿಡಿಯನ್ ಸ್ಕೇಲ್ ಅಂತಾರೆ. ಸೇಮೇ ಬ್ಲೂ ಸ್ಕ್ಯಾಟಿಂಗ್ ಅಂದರೂ ಭೀಮ್ ಪಲಾಸ್ದು ವಿಶೇಷ ಏನು ಗೊತ್ತಾ, ಬೇರೆ ಅದೆಲ್ಲ ಟೈಪ್ಗೂ ಸರಿ ಹೋಗುತ್ತೆ. ನೀವು ತುಮ್ಹೆ ಯಾದ್ ಕರ್ತೆ ಕರ್ತೆ ಸೈಲೆಂಟ್ ಸಾಂಗು, ಅದಕ್ಕೂ ಸೂಟ್ ಆಗುತ್ತೆ. ತೂ ಚೀಸ್ ಬಡಿ ಹೆ ಮಸ್ತ್ ಮಸ್ತ್, ಅದು ಕೂಡ ಬೇರೆಯೇ. ಅದು ವಿಶೇಷ. ಎಲ್ಲ ಥರದ ಹಾಡುಗಳು. ನಾ ಕಂಡೆ ನಿನ್ನ ಮಧುರ ಮಧುರಗಳಿಗೆಯಲ್ಲಿ, ಅದು ಅಭೇರಿನೇ. ಕರ್ನಾಟಕದ ಇತಿಹಾಸದಲ್ಲಿ ಅದಕ್ಕೂ ಅಭೇರಿ ಸರಿ ಹೋಗುತ್ತೆ. ಯಾಕೆಂದರೆ ಒಂದೊಂದು ಹಾಡಿಗೆ ಆ ಭಾವನೆ ಅಂತಿರುತ್ತೆ ಅದರಲ್ಲಿ. ಅದಕ್ಕೆ ಒಂದು ಭಾವನೆ ಅಂತಿರುತ್ತೆ, ಅದ್ರ ಪ್ರಕಾರ ಹಾಡಬೇಕು. ಅದಕ್ಕೆ ಖೀತೆ ಹೆ ಗುಲಿಯಹ ಅಂತ ಎಸ್ ಡಿ ವರ್ಮನ್ ಮಾಡಿದರು. ಅದು ಮಧ್ಯಾಹ್ನದ ರಾಗ, ಬಟ್ ಎಷ್ಟು ಚೆನ್ನಾಗಿ ತಗೊಂಡ್ರು. ಸಾಯಂಕಾಲದ ರಾಗ ಇದೆ, ರಾತ್ರಿ ರಾಗ ಇದೆ. ಕೆಲವು ರಾಗ, ಈಗ ಯಮನ್ ಕಲ್ಯಾಣಿ ಅಂತೂ ತುಂಬ ಪ್ಯಾಸಿಫೈಡ್ ರಾಗ. ಅದು ಒಲುಮೆ ಪೂಜೆಗೆಂದೇ ಕೇಳಿದ್ದೀರ ಅನಿಸುತ್ತೆ. ಅದು ಕೂಡ ಇದೇನೆ ಯಮನ್. ನನ್ನ ಜೀವ ನೀನು ನೀನು ನಿನ್ನಿಂದಲೇ, ಅದು ನಿನ್ನ ಕಂಗಳ ಬಿಸಿಯ ಹನಿಗಳು, ಅದು ಅದೇನೆ. ಒಂದೇ ಮೇಲೆ ಮೇಲೆ ಇಸ್ಮೋಡ್ ಸೆ ಜಾತೆ ಹೇ ಅಂತ ಹಿಂದಿಯಲ್ಲಿದೆ, ಅದು ಅದೇನೆ. ಹಾಗೆ ಬೇರೆ ಬೇರೆ ಮಧ್ಯಮಾವತಿಯಲ್ಲಿ ಎಂತೆಂಥ ಹಾಡುಗಳು ಮಾಡಿದ್ದಾರೆ ಗೊತ್ತಾ. ನಮ್ಮೂರ ಮಂದಾರ ಹೂವೇ ವೈದಿಯವರು ಮಾಡಿದ್ದು. ಅದೇ ರೀತಿ ಇದು ಶಂಕರಾಭರಣಂ ಸಿನಿಮಾದಲ್ಲಿ ಶಂಕರನಾದ ಶ್ರೀರಾಪರ, ಅದು ಮಧ್ಯಮಾವತಿನೇ. ಅದಿವೋ ಅಲ್ಲರಿವೋ ಶ್ರೀಹರಿವಾಸಮೋ, ಅದು ಇದೇನೆ. ವಾರ ಬಂತಮ್ಮ ಗುರುವಾರ ಬಂತಮ್ಮ ಇಂದು ಶುಕ್ರವಾರ, ಅದು ಅದೇನೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು, ಅದು ಅದೇನೆ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು, ಅದು ಮಧ್ಯಮಾವತಿನೇ. ರಾಗಗಳ ಹೆಸರು ಬೇರೆ, ಭಾವನೆಗಳು ಬೇರೆ. ಸಂಗೀತ ಯಾವತ್ತೂ ಒಂದೇ. HW ಲಾಂಗ್ಫೆಲೋ ಒಂದು ಮಾತು ಹೇಳ್ತಾನೆ, ಮ್ಯೂಸಿಕ್ ಈಸ್ ದಿ ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಫ್ ಮ್ಯಾನ್ಕೈಂಡ್ ಅಂತ. ಜಾನ್ ವುಬನ್ ಹರ್ಸ್ಟ್ ಅಂತ ವಿದೇಶಿಯ ಒಬ್ಬ ಬಂದು ನಮ್ಮ ಹರಿಪ್ರಸಾದ್ ಚೌರಾಸಿಯ ಹತ್ರ ಸಂಗೀತ ಕಲಿತಾನೆ. ಅವ್ರು ಯಾವ ದೇಶದವರೋ ಇವ್ರು ಯಾವ ದೇಶದವರೋ. ಮೊನ್ನೆ ಒಂದು ಚಾನೆಲ್ ನೋಡ್ತಾ ಇದ್ದೆ, ಸರಸಿಜನಾಭ ಸೋದರಿ ಅಂತ ಒಬ್ಬ ಫ್ರೆಂಚ್ ಮಹಿಳೆ ಹಾಡು ಹೇಳ್ತಾರೆ. ನಾಗಗಾಂಧಾರಿ ರಾಗ ಅದು. ಸಂಗೀತಕ್ಕೆ ಭಾಷೆ ಇದೆಯಾ, ಬಣ್ಣ ಇದೆಯಾ? ಸಂಗೀತಕ್ಕೂ ನಮಸ್ಕಾರ, ರಾಗಗಳಿಗೂ ನಮಸ್ಕಾರ. ಎಲ್ರಿಗೂ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.